ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫುಫಿ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿ ಆಯುಷ್. ಸೊ ಇವತ್ತು ನಮ್ಮದು ಫೋಟೋಶೂಟ್ ಇತ್ತು. ಸೊ ಮೆಟರ್ನಿಟಿ ಫೋಟೋಶೂಟು ಖುಷಿ ಆಗ್ತಾ ಇದೆ. ಇನ್ನು ಫಸ್ಟ್ ಡ್ರೆಸ್ಸಲ್ಲಿ ಫಸ್ಟ್ ಅಟೇರಿದು ಮಾಡಿಸ್ತಾ ಇದ್ದೀವಿ ಫೋಟೋಶೂಟು. Ready, 1, 2, 3. ಸೊ ಇವಾಗ ನೆಕ್ಸ್ಟ್ ಔಟ್ಫಿಟ್ಟಿಗೆ ರೆಡಿ ಆಗ್ತಾ ಇದ್ದೀನಿ. ಮೋನಿಕಾ ಅವ್ರು ನನಗೆ ಹೇರ್ ಸ್ಟೈಲ್ ಮಾಡ್ತಾರೆ. ನೆಕ್ಸ್ಟ್ ಔಟ್ಫಿಟ್ಟು ಗೌನು. ಸೊ ಅದಕ್ಕೆ ಗೌನಿಗೆ ಯಾವ ಥರ ಸೂಟ್ ಆಗುತ್ತೆ ಆ ಥರ ಔಟ್ಫಿಟ್, ಅಂದರೆ ಆ ಥರ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಇವಾಗ ಕೂದಲು ಸೆಟ್ ಆಯ್ತು ನೋಡಿ, ಅವಾಗಿಗಿಂತ ಫ್ರೀ ಹೇರು. Smile. ನನಗೆ ತುಂಬ ಇಷ್ಟ ಇತ್ತು ಮೆಟರ್ನಿಟಿ ಶೂಟ್ ಮಾಡಿಸ್ಬೇಕಂತ. ನಾನು ಮುಂಚೆ ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆಯಿಂದ, ಅಂದರೆ 1-2 ವರ್ಷ ಮುಂಚೆನೇ ಅಂದ್ಕೊಂಡಿದ್ದೆ ಪ್ರೆಗ್ನೆಂಟ್ ಆದಾಗ ಮೆಟರ್ನಿಟಿ ಶೂಟ್ ಮಾಡಿಸ್ಬೇಕಂತ. ಸೊ ಹಂಗೆ ಅಂದ್ಕೊಂಡಂಗೆ ಇಲ್ಲಿ ಶೂಟ್ ಮಾಡಿಸ್ತಾ ಇದ್ದೀನಿ. ಚೆನ್ನಾಗಾಯಿತು. ಎಷ್ಟೊಂದು ಫೋಟೋಸು ವೀಡಿಯೋಸ್ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮು ಮತ್ತು ವಾಟ್ಸಪ್ ಸ್ಟೇಟಸಲ್ಲೆಲ್ಲ ಹಾಕಿದ್ದೀನಿ. ನೀವೆಲ್ಲರೂ ಆಲ್ರೆಡಿ ನೋಡಿರ್ತೀರ. ಫೋಟೋ ಅಂತೂ ತುಂಬ ಚೆನ್ನಾಗಿ ತಕ್ಕೊಟ್ಟಿದ್ರು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಎಷ್ಟೊಂದು ಜನ ನನಗೆ ಹೇಳಿದರು ಬೇಬಿ ಶವರ್ ಮಾಡಿಸ್ಕೋ, ಚೆನ್ನಾಗಿರುತ್ತೆ, ಸೀಮಂತ ಎಲ್ಲ ಒಂದು ನೆನಪಿರುತ್ತೆ ಅಂತ. ಬಟ್ ನನಗೇನೋ ಸೀಮಂತ ಇಲ್ಲ, ಬೇಬಿ ಶವರ್ ಇವೆಂಟ್ ಮಾಡಿಸ್ಕೊಳ್ಳೋದಕ್ಕಿಂತ ಈ ಥರ ಫೋಟೋಶೂಟ್ ಮಾಡಿಸ್ಕೊಳ್ಳೋದೇ ಇಷ್ಟ ಆಗಿದ್ದು. ಸೊ ನನಗೆ ಈ ಫೋಟೋಶೂಟ್ನೇ ಪ್ರಿಫರ್ ಮಾಡಿ, ಅದಕ್ಕೆ ನಾನು ಫೋಟೋಶೂಟ್ನ ಚೆನ್ನಾಗಿ ಮಾಡಿಸ್ಕೊಂಡೆ. ಇದು ನನ್ನ ಥರ್ಡ್ ಔಟ್ಫಿಟ್ಟಲ್ಲಿ ವಿಡಿಯೋ ಮಾಡಿಸ್ಕೊತಾ ಇರೋದು. ಸುಸ್ತಾಗಿಲ್ಲ ಆ್ಯಕ್ಚುಲಿ ನನಗೆ. ಅಂದರೆ ನಿಂತ್ಕೊಂಡು ಪೋಸ್ ಕೊಡೋದಕ್ಕೆ ಸ್ವಲ್ಪ ಗೊತ್ತಾಗ್ತಾಯಿದೆ, ಬಟ್ ಸ್ಟಿಲ್ ಇವರು ಹೇಳ್ಕೊಡ್ತಾ ಇದ್ದಾರೆ, ಅದರಿಂದ ಈಸಿ ಆಗ್ತಾ ಇದೆ, ಚೆನ್ನಾಗಿ ಅನ್ನಿಸ್ತಾ ಇದೆ. ಅದೇ ಹೇಳ್ತಾ ಇದ್ರು ನನ್ನ ಮೇಕಪ್ ಮಾಡೋರು, ಏನು ಮೇಡಮ್ ಒಂದ್ಸಲನೂ ರೆಸ್ಟೇ ತಗೊಳ್ಳಿಲ್ಲ, ಫುಲ್ ಕಂಟಿನ್ಯೂಸ್ ಆಗಿ ಮಾಡಿಸ್ಕೊತಿದ್ದೀರಾ ಅಂತ. ಸೊ ನಾನು ಒಂದು ಸ್ಟ್ರೆಚಲ್ಲಿ ಮುಗಿದ್ಬಿಡ್ಬೇಕು. ಸೊ ಚೆನ್ನಾಗಿ ಫೋಟೋ ತೆಗೆಸ್ಕೊಳಕ್ಕೆ ನಿನಗೆ ಖುಷಿ ಅಲ್ವಾ? ಅದಕ್ಕೆ ನಿನಗೆ ಬೋರ್ ಆಗ್ತಿಲ್ಲ ಅಥವಾ ಸುಸ್ತಾಗ್ತಿಲ್ಲ? ಫೋಟೋ ತೆಗೆಸ್ಕೊಳ್ಳೋಕೆ ಖುಷಿ ಅಂತ ಸುಸ್ತಾಗೇ ಆಗುತ್ತೆ. ಆಬ್ವಿಯಸ್ಲಿ ಯಾರಿಗಾಗಲ್ಲ. ಮೇಕಪ್ ಮಾಡಿಸ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ಎಲ್ರಿಗೂ ಸುಸ್ತಾಗುತ್ತೆ. ಫಸ್ಟ್ ಏನಾಗುತ್ತಿಲ್ಲ, ಇವತ್ತು ಸುಸ್ತಾಗ್ತಾ ಇಲ್ಲ ಅಷ್ಟೇ. ಅದೇ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಕಂಪ್ಲೀಟು ನನಗೆ ಗೊತ್ತಿಲ್ಲ ಈ ರಾ ವೀಡಿಯೋ ನಾವೇನು ಮಾಡ್ತಾ ಇದ್ದೀನಿ ಅದನ್ನು ಯೂಟ್ಯೂಬಲ್ಲಿ ಹಾಕ್ತೀನಿ. ಕಂಪ್ಲೀಟ್ ಅವ್ರು ಕೊಡ್ತಾರಲ್ಲ ರೀಲ್ಸ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ, ಅದನ್ನು ಮೋಸ್ಟ್ಲಿ ಪೋಸ್ಟ್ ಮಾಡ್ತೀನಿ. ಯಾವಾಗ ಹಾಕ್ತೀನಿ ಅಂತಲೂ ಗೊತ್ತಿಲ್ಲ. ಸೊ ಸ್ವಲ್ಪ ಜನ ಫುಲ್ಲು ಪ್ರೆಗ್ನೆನ್ಸಿ ಇರ್ಬೇಕಾದ್ರೆ ಫೋಟೋಸ್ನೆಲ್ಲ ಪೋಸ್ಟ್ ಮಾಡಬಾರ್ದು ಅಂತಾರೆ. ಬಟ್ ನನಗೇನು ಆ ಥರ ಎಲ್ಲ ಇಲ್ಲ. ಓಕೆ, ಸ್ವಲ್ಪ ಜನ ಹೇಳಿದ್ದಕ್ಕೂ ರೆಸ್ಪೆಕ್ಟ್ ಕೊಡಬೇಕಲ್ಲ ಅಂತ ಹೇಳಿ ಓಕೆ ಓಲ್ಡಲ್ಲಿ ಇಟ್ಟಿದ್ದೀನಿ. ಒನ್ಸು ನಾನು ಇನ್ನೇನು ಡೆಲಿವರಿ ಹತ್ತತ್ರ ಇದೆ ನಾನು ಮೋಸ್ಟ್ಲಿ ನಾನು ಹಾಕ್ತೀನಿ. ಅಷ್ಟೊಂದು ಫುಲ್ ಅಂದರೆ ಎಂಡ್ವರೆಗೂ ಇಟ್ಟಿರ್ತೀನಿ. ಇನ್ನೇನು ಡೆಲಿವರಿ ನಂದು 1 or 2 ವೀಕ್ಸ್ ಇದೆ ಅನ್ನೋ ಟೈಮಲ್ಲಿ ಪೋಸ್ಟ್ ಮಾಡಿಬಿಡ್ತೀನಿ ಎಲ್ಲ. ಫೋಟೋಶೂಟ್ ಮುಗಿಸ್ಕೊಂಡು ಊಟಕ್ಕೆ ಬಂದಿದ್ದೀವಿ. ಲಂಚ್ ಆಗಿರಲಿಲ್ಲ. ಎಷ್ಟು ಗಂಟೆ? ಆಲ್ಮೋಸ್ಟ್ 5 ಗಂಟೆ. ಅಲ್ಲಿ ಫೋಟೋಶೂಟ್ 4 ಗಂಟೆಗೆ ಮುಗೀತು. ಸೊ ಇವಾಗ ಇದಕ್ಕೆ 4:15 ಬಂದಿದ್ದೀವಿ ಊಟಕ್ಕೆ. 4:15 ಅಲ್ಲ, 5 ಗಂಟೆ. ಹೊಟ್ಟೆ ಸಿಗ್ತಾ ಇದೆ. ಫೋಟೋಶೂಟು ಆರಾಮಾಗಿತ್ತು. ಯಾರೂ ಅವ್ರೂ ಕೋಪಿಸ್ಕೊಳ್ಳೋದು ಅಥವಾ ಇದು ಮಾಡೋದು ಮುನ್ಸ್ಕೊಳ್ಳೋದು ಏನೂ ಇರಲಿಲ್ಲ. ನಾವು ಹೆಂಗೆ ಹೇಳ್ತೀವೋ ಹಂಗೆ ತಕ್ಕೊಟ್ರು. ಮಾಡಿ ಅವರು ನೀಟಾಗಿ ಅದನ್ನು ಪೋಸ್ಗಳೇ ಚೆನ್ನಾಗಿ ಹೇಳ್ಕೊಟ್ರು. ಚೆನ್ನಾಗಿತ್ತು. ಎಲ್ಲೂ ಸ್ಟ್ರೆಸ್ ಅನಿಸಲಿಲ್ಲ ನಾವು. ಸೊ ನನಗೆ ಈ ಥರ ಮೆಟರ್ನಿಟಿ ಶೂಟ್ ಮಾಡಿಸೋದಾದರೆ ಈ ಥರ ಕಂಪ್ಲೀಟ್ ಪ್ಯಾಕೇಜ್ ತೊಗೊಳೋದೇ ಬೆಸ್ಟು. ನಮ್ಗಲ್ಲಿ ಮೇಕಪ್ ಆರ್ಟಿಸ್ಟ್ ಸಿಗ್ತಾರೆ, ಫೋಟೋಗ್ರಾಫರ್ಸ್ ಸಿಗ್ತಾರೆ, ಡ್ರೆಸ್ ಸಿಗುತ್ತೆ, ಎಲ್ಲ ಕಂಪ್ಲೀಟ್ಲಿ ನಾವೇ ಸಪ್ರೇಟಾಗಿ ಮಾಡಿಸ್ತೀವಿ ಅಂತಲೇ ಕಷ್ಟ ಆಗುತ್ತೆ. ಡ್ರೆಸ್ ಹುಡ್ಕೋಬೇಕು, ಮೇಕಪ್ ಆರ್ಟಿಸ್ಟ್ ಹುಡ್ಕೋಬೇಕು, ಮತ್ತು ಫೋಟೋಗ್ರಾಫರ್ಸ್ ಹುಡ್ಕೋಬೇಕು. ಎಲ್ಲರನ್ನೂ 3 ಜನನೂ ನಾವು ಕಂಬೈನ್ ಮಾಡಿಬಿಟ್ಟು ಪ್ಲೇಸ್ ಎಲ್ಲ ಅರೇಂಜ್ ಮಾಡ್ಕೊಂಡು ತೆಗೆಸ್ಕೊಳ್ಳೋದು ಈ ಟೈಮಲ್ಲಿ ಡಿಫಿಕಲ್ಟ್ ಅನಿಸುತ್ತೆ. ಪ್ಯಾಕೇಜ್ಗೆ ಹೋಗೋದು ಬೆಸ್ಟ್. ನನಗೆ ಇವತ್ತು ಆ ಫೀಲ್ ಆಯಿತು. ಅಂದರೆ ಆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ, ಪ್ಯಾಕೇಜ್ ಈಸ್ ಅ ಗುಡ್ ಆಪ್ಷನ್ ಅಂತ. ಲಂಚಿಗೆ ನಾವು ಹೋಗಿದ್ದು ಎಂಪೈರ್ಗೆ. ಸೊ ನಮ್ಮ ಮನೆಗೆ ಹೋಗ್ತಾ ಅಂದಿವೆ ಎಂಪೈರ್ ಹೋಟೆಲ್ ಇದೆ, ಅದಕ್ಕೆ ಅಲ್ಲಿಗೆ ಹೋಗಿದ್ವಿ. ಬೇರೆ ರೆಸ್ಟೋರೆಂಟ್ಸ್ ಎಲ್ಲ 4:30 ಕ್ಲೋಸ್ ಆಗಿರುತ್ತೆ ಆಲ್ಮೋಸ್ಟು. ಮತ್ತು ಫಾಸ್ಟ್ ಮೂವಿಂಗ್ ಇರುತ್ತೆ ಎಂಪೈರಲ್ಲಿ. ಫುಡ್ಡೂ ಚೆನ್ನಾಗಿರುತ್ತೆ, ಫ್ರೆಶ್ ಐಟಮ್ಸ್ ಸಿಗುತ್ತೆ ಅಂತ. ಮ್ಯಾಂಗೋ ಸೀಸನ್ ಆಗಿದ್ದರಿಂದ ಮ್ಯಾಂಗೋ ಮಸ್ತಾನಿ ಅಂತ ಡೆಸರ್ಟ್ ತೊಗೊಂಡಿದ್ವಿ, ತುಂಬ ಚೆನ್ನಾಗಿತ್ತು. ಸೊ ಇಷ್ಟ ಆಗ್ಬಿಟ್ಟು ಸೆಕೆಂಡ್ ಟೈಮ್ ತೊಗೊಂಡ್ವಿ. ಅದೇ ಅಂದರೆ ಸೇಮ್ ಡೆಸರ್ಟ್ನೇ ರಿಪೀಟ್ ಮಾಡಿದ್ವಿ.
ಸೊ ಮತ್ತು ನನ್ನ ಫೋಟೋಸು ರೀಲ್ಸ್ ಎಲ್ಲನೂ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಐ ಡಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನೀವೆಲ್ಲ ಫೋಟೋಸು ನಾನು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಚೆಕ್ ಮಾಡ್ಬೋದು. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸೋಣ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.